ನಾನು ತುಂಬಾ ಸಂತೋಷವಾಗಿದ್ದೀನಿ. ಶಾಸ್ತ್ರಿಗಳೇ ನನ್ನನ್ನ ಸಕ್ಕು ಕಳಿಸಿದ್ಲು. ಅವಳು ತುಂಬಾ ಹುಷಾರಿಲ್ವಂತೆ. ಏನ್ ಹೇಳ್ತಾ ಇದ್ದೀರಾ? ಸಕ್ಕು ಅನಾರೋಗ್ಯದಿಂದ ಬಳಲ್ತಿದ್ದಾಳೆ. ನಿಮ್ಮನ್ನ ತಕ್ಷಣ ಬರಕ್ ಹೇಳಿದ್ಲು. ಸಕ್ಕುಗ್ ಏನಾಯ್ತು? ಅದನ್ನ ನೀವೇ ಕಂಡು ಹಿಡಿಬೇಕು. ಶಾಸ್ತ್ರಿಗಳೇ, ಅದು ಈ ವಿಷಯ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಾಗೋದ್ ಬೇಡ ಅಂತ ನಿಮಗ್ ಹೇಳಕ್ ಹೇಳಿದ್ಲು. ಅವ್ರಿಗೆ ಕಷ್ಟ ಕೊಡೋದ್ ಬೇಡ ಅನ್ಕೊಂಡಿದ್ದಾಳೆ. ಸಕ್ಕುಗ್ ಅನಾರೋಗ್ಯ ಅಂದ್ರೆ ನಾನ್ ತಕ್ಷಣ ಹೋಗಿ ನೋಡ್ಲೇಬೇಕು. ಅದ್ಭುತವಾದ ಉಪಾಯ ಮಾಡಿದ್ದೀನಿ. ಅವಳಿಗೆ ಅನಾರೋಗ್ಯ ಇದೆ ಅಂತ ಸಕ್ಕು ಸ್ವತಃ ಸುದ್ದಿ ಕಳಿಸಿದ್ರೆ ಶಾಸ್ತ್ರಿಗಳು ಬರದೇ ಇರ್ತಾರ, ಬಂದೇ ಬರ್ತಾರೆ. ಕತ್ಲಲ್ಲಿ ಕಲ್ಲೆಸ್ದಿದ್ದೀನಿ, ನೋಡೋಣ. ಪ್ರಳಯ ಬರದೇ ಹೋದ್ರು ಗಾಳಿ ಮಳೆನಾದ್ರೂ ಬರುತ್ತಲ್ವಾ? ಪಾಪ ದಿಗು. ದಿಗು ತುಂಬಾ ಕೋಪದಲ್ಲಿದ್ದಾನೆ. ಅಂದ್ರೆ ಖಂಡಿತವಾಗ್ಲೂ ಮನೇಲಿ ಏನೋ ಜಗಳ ಆಗಿರುತ್ತೆ. ಆದ್ರೆ ನಾನು ನನ್ನ ಪಾಂಡುರಂಗ ಇದ್ದ ಒಳಗೆ ಹೇಗ್ ಬರ್ಲಿ? ಅವನು ನನ್ನ ಪ್ರಾಣ. ಬಾಲಕೃಷ್ಣ, ಮೊದಲು ನೀನ್ ಒಳಗ್ ಹೋಗು. ಏನ್ ಮಾಡ್ತಿದ್ಯಾ ಇಲ್ಲಿ? ನಮ್ಮ ಅಜ್ಜಿಗೋಸ್ಕರ ಗಂಜಿ ಮಾಡ್ತಿದ್ದೀನಿ. ಇಲ್ಲಿ ಗಂಜಿ ಮಾಡಿ ಮೈನಲ್ಲಿರೋ ನಿಮ್ಮ ಅಜ್ಜಿಗೆ ಹೇಗೆ ಕೊಡ್ತೀಯಾ? ಇವತ್ತ್ಯಾಕೋ ನನ್ನ ಮನಸ್ಸು ತುಂಬಾ ಅಲ್ಲೋಲ ಕಲ್ಲೋಲ ಆಗಿದೆ. ತುಂಬಾನೇ ಕೋಪ ಬರ್ತಿದೆ. ಸಕ್ಕು ಮೇಲಿರೋ ಕೋಪಕ್ಕಿಂತ ನನ್ನ ಮೇಲೆ ನನಗೆ ಜಾಸ್ತಿ ಕೋಪ ಬರ್ತಿದೆ. ಸಕ್ಕು ತುಂಬಾ ಒಳ್ಳೆಯವಳು, ಅಮಾಯಕಿ ಕೂಡ. ಆದ್ರೆ ಅವಳಿಂದ ದಿನ ಮನೇಲಿ ನಡೆಯೋ ಜಗಳಗಳನ್ನ ನೆನೆಸ್ಕೊಂಡ್ರೆ ನನಗೇನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅರಿಯೋದಕ್ಕೆ ಕಷ್ಟ ಆಗ್ತಿದ್ಯಾ ಅತ್ತಿಗೆ? ಹೌದು ವಿನಾಯಕ್ ರಾವ್, ಬೆಳಗ್ಗೆ ನದಿಗೆ ಹೋದಾಗ ಅಲ್ಲಿ ಬಿದ್ದು ಹೋದೆ. ಇಲ್ಲ, ಇದನ್ನ ಮರ್ತು ಬಿಡಿ. ನೀವ್ ಈ ವಿಷಯನ ದಿಗು ಅಣ್ಣಂಗೆ ಹೇಳ್ಬೋದಲ್ವಾ? ಹಾ, ನನಗ್ ಗೊತ್ತು. ಅತ್ತಿಗೆ ಹೇಳಿದ್ರೆ ನೀವ್ ನಂಬಲ್ಲ. ದಿಗು ಅಣ್ಣಂಗೆ ನಿಮ್ ಮೇಲೆ ತುಂಬಾ ತುಂಬಾ ಪ್ರೀತಿ ಇದೆ. ಹೌದು, ಅದಕ್ಕೆ ಅವ್ರಿಗೆ ಹೇಳೋಕ್ ಪ್ರಯತ್ನ ಮಾಡ್ದೆ. ಅತ್ತೆಗೂ ಕೂಡ ಈ ವಿಷಯನ ಹೇಳ್ಬೇಕು ಅಂದ್ಕೊಂಡೆ. ಆದ್ರೆ ಯಾರು ಕೂಡ ನನ್ನ ಮಾತು ಕೇಳಿಸ್ಕೊಳ್ಳಿಲ್ಲ. ಒಂದ್ ವೇಳೆ ಕೇಳ್ದವ್ರು ಕೂಡ ನನ್ನ ಮಾತುಗಳನ್ನ ಸುಳ್ಳು ಅನ್ಕೋತಾರೆ. ಈ ಮನೇಲಿ ನನ್ನ ಯಾರು ನಂಬಲ್ಲ. ಇನ್ ನಾನು ಏನ್ ಮಾಡ್ಬೇಕು ಹೇಳಿ? ಅತ್ತಿಗೆ ಒಪ್ಪಿಗೆ ಕೊಟ್ರೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಎದ್ದೇಳಿ, ನಾನು ಅರಿತೀನಿ. ನೀವಲ್ಲಿ ಹೋಗಿ ಆರಾಮಾಗಿ ಕುತ್ಕೊಳ್ಳಿ. ಅಯ್ಯೋ, ನೀವ್ಯಾಕೆ ಮಾಡ್ತೀರಾ? ಬೇಡ. ಈ ವಿಷಯ ಅತ್ತೆ ಗೊತ್ತಾದ್ರೆ ಅವರು ಇಬ್ರಿಗೂ ಬೈತಾರೆ. ಆದ್ರೂ ನಿಮ್ಗೆ ಕೆಲ್ಸ ಗೊತ್ತಿಲ್ಲ. ನನಗ್ ಮಾಡಕ್ ಬರುತ್ತೆ. ಬೇಡ, ನಾನ್ ಮಾಡ್ತೀನಿ. ಏನೋ ವಿನು, ಅಡ್ಗೆ ಮನೇಲಿ ನಿನಗೇನೋ ಕೆಲ್ಸ? ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡಿ ಎಲ್ರಿಗೂ ಬಡಿಸ್ತೀಯಾ? ನಿನಗೇನಾದ್ರೂ ಬುದ್ಧಿ ಭ್ರಮಣೆ ಆಗಿದ್ಯಾ? ಇದು ಗಂಡಸರು ಮಕ್ಕಳು ಮಾಡೋ ಕೆಲ್ಸನಾ? ಅದೇನಂದ್ರೆ ಅತ್ತಿಗೆಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಸಹಾಯ ಮಾಡಕ್ಕೆ ಅಂತ ಬಂದೆ. ಅತ್ತಿಗೆ ಮೇಲೆ ಪ್ರೀತಿ ಉಕ್ಕ ಹರಿತಿದೆ. ಯಾವತ್ತಾದ್ರೂ ನನ್ ಮೇಲೆ ಕನಿಕರ ತೋರ್ಸಿದ್ಯೇನೋ? ಇಲ್ ನೋಡು ವಿನು, ಅವಳಿಗೆ ತಲೆ ನೋವು ಬಂದ್ರು ಕೈ ನೋವು ಬಂದ್ರು ದಿಗು ನೋಡ್ಕೋತಾನೆ. ಇನ್ನು ನಿಮ್ಮ ಮನೋರಮ ದೊಡ್ಡಮ್ಮ ಇದ್ದಾಳೆ, ನಾನ್ ಕೂಡ ಇದ್ದೀನಿ. ನೀನ್ ಯಾಕೆ ಮಧ್ಯ ಬಂದು ಹುಚ್ಚುಚ್ಚಾಗಾಡ್ತಾ ಇದೀಯಾ? ಅಲ್ಲ, ಹೆಂಗಸ್ರ ಕೆಲ್ಸ ನಿನಗೇನ್ ಬರುತ್ತೆ ಅಂತ? ಹೋಗಿ ಗಲ್ಲಾಪೆಟ್ಟಿಗೆ ಹತ್ರ ಕೂತ್ಕೋ. ದಿಗು ಅಣ್ಣನ್ ನೋಡಿ ಕಲ್ತ್ಕೋ. ಯಾವಾಗ ನೋಡಿದ್ರು ಸಕ್ಕು ಅದ್ಕೆ ಅಂತ ತಿರುಗ್ತೀಯ.
ಈಗ ಎದ್ದೇಳ್ತೀಯೋ ಇಲ್ವೋ? ಹೇಳಿಲ್ಲ ಅಂದ್ರೆ ಒಲೆಯಿಂದ ಕಟ್ಟಿಗೆ ತೆಗೆದು ಬರೆ ಹಾಕ್ತೀನಿ. ಎದ್ದೇಳು. ಹೋಗೋ. ಇಲ್ ನೋಡು ಸಕ್ಕು, ನೀನ್ ನಮ್ ದಿಗು ಜೀವನನ ಸರ್ವನಾಶ ಮಾಡ್ಬಿಟ್ಟೆ. ನನ್ ಮಗನ್ನ ನಿನ್ ಹಿಂದೆ ತಿರ್ಗೋ ಹಾಗೆ ಮಾಡಿ ಅವನ್ ಜೀವನ ನಾಶ ಮಾಡ್ಬೇಡ. ನಿನ್ ಕೈ ಮುಗಿತೀನಿ ತಾಯಿ. ಅಣ್ಣ ಅಣ್ಣ, ಕನಿಷ್ಠ ಪಕ್ಷ ನೀನಾದ್ರೂ ಅತ್ಗೆ ನಂಬು. ಸಕ್ಕು ಅತ್ಗೆ ಸುಳ್ಳು ಹೇಳ್ತಿಲ್ಲ. ನಿಜವಾಗ್ಲೂ ಅವ್ರಿಗೆ ತುಂಬಾ ನೋವಿದೆ ಅಣ್ಣ. ಮನೇಲಿರೋರು ಯಾರು ಅವ್ರ ಮಾತನ್ನ ನಂಬ್ತಾನೆ ಇಲ್ಲ. ಸಕ್ಕು ಅತ್ಗೆ ಇಲ್ಲಿವರೆಗೂ ಯಾವತ್ತೂ ಸುಳ್ಳೇ ಹೇಳಿಲ್ಲ. ಆದ್ರೂ ಎಲ್ರೂ ಶಿಕ್ಷೆ ಕೊಡ್ತಿದ್ದಾರೆ. ನೀನು ಕೂಡ ಅವ್ರನ್ನ ಯಾವಾಗ್ಲೂ ಬೈತಾನೆ ಇರ್ತೀಯ. ಪಾಪ ಅತ್ಗೆ ನದಿ ಹತ್ರ ಬಿದ್ದು ಹೋದ್ರಂತೆ. ತಲೆಗೆ ಏಟ್ ಬಿದ್ದಿದೆ. ಕೈ ನೋವಿದೆ ಅಂದ್ರು ಒಂಟಿ ಕೈಯಲ್ಲಿ ಜೋಳ ಬೀಸಕ್ ಹೇಳಿದ್ದಾರೆ. ಏನು ಇದು ನಿಜನಾ? ಅದ್ ಸರಿ, ಸಕ್ಕು ನನ್ಗ್ಯಾಕೆ ಹೇಳಲಿಲ್ಲ? ಅರೆ ಹೇಳಿದ್ರು ನೀನ್ ಕೇಳಲ್ಲ ಅಂತಾನೆ ಅತ್ಗೆ ನಿನಗೆ ಹೇಳಿಲ್ಲ. ಏನಾದ್ರೂ ಹೇಳಕ್ ಬಂದ್ರೆ ಸುಮ್ನೆ ಕೋಪ ಮಾಡ್ಕೊಂತ್ಯ. ಅವರಿಗೆ ಯಾವಾಗ್ಲೂ ಬೈತ್ಯ. ಇಲ್ಲಿ ನೋಡು ಅಣ್ಣ, ನೀನು ತುಂಬಾ ಒಳ್ಳೆಯವನು. ಆದ್ರೂ ಅತ್ಗೆ ಹತ್ರ ಯಾಕೆ ಈ ತರ ನಡ್ಕೊಂತಾ ಇದೀಯ ಅಂತ ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಬನ್ನಿ 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 ಬನ್ನಿ, ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ. ರಾಮು ಅವ್ರೆ, ಹೌದು, ನೀವೇನಿಲ್ಲಿ? ಅಯ್ಯೋ ನಾನು ಇಲ್ಲೇ ಇದ್ದೀನಿ. ಇದು ನನ್ನ ಹೊಸ ಅವತಾರ. ಧನ್ಯನಾದೆ ಧನ್ಯನಾದೆ, ನಿಮ್ ಪಾದ ಮುಟ್ಟಿ ಧನ್ಯನಾಗ್ಬಿಟ್ಟೆ ನಾನು. ರಾಮು ಅವ್ರೆ, ಮೊಸಳೆ ಕಣ್ಣೀರ್ ಹೇಗಿರುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಕಪಟ ಪ್ರೀತಿನ ತೋರಿಸಿ ನಿಮ್ ಸಮಯ ವ್ಯರ್ಥ ಮಾಡ್ಕೋಬೇಡಿ. ನಂಬ್ತಿಲ್ಲ ಅಲ್ವಾ? ಯಾರ ಮೇಲೆ ಆಣೆ ಮಾಡಿದ್ರೆ ನೀವು ನಂಬ್ತೀರಾ ಹೇಳಿ? ಇಲ್ಲಿ ನೋಡಿ, ಹಳೇದಾಮು ಸತ್ತೋದ, ಕೃಷ್ಣಾ ನದಿಲಿ ಕೊಚ್ಕೊಂಡು ಹೋಗ್ಬಿಟ್ಟ. ಯಜಮಾನ್ರ ಸಹವಾಸದಿಂದ ತುಂಬಾ ಕಷ್ಟಗಳನ್ನ ಅನುಭವಿಸಿದ್ದೆ. ನಾನ್ ನಂಬಿ ದುರ್ಜನರ ಸಹವಾಸದಿಂದ ನಾನು ತುಂಬಾ ಕಳ್ಕೊಂಡ್ಬಿಟ್ಟಿದೀನಿ. ಕೆಟ್ಟ ಕೆಲಸಗಳನ್ನ ಮಾಡೋದ್ ಬಿಟ್ಟು ನಾನು ಪೂರ್ತಿ ಬದಲಾಗಿದ್ದೀನಿ. ಈಗ ಸಜ್ಜನರ ಸಹವಾಸ ಮಾಡ್ತಿದ್ದೀನಿ, ಸನ್ಮಾರ್ಗದಲ್ಲಿ ನಡೀತಿದ್ದೀನಿ. ತಿನ್ನೋದಿಕ್ಕೆ ಅರ್ಧ ರೊಟ್ಟಿ ಸಿಕ್ಕಿದ್ರು ಸಾಕು, ಕೆಟ್ಟ ಕೆಲಸ ಮಾಡಬಾರ್ದು ನೋಡಿ. ಅರ್ಧ ರೊಟ್ಟಿ ಸಾಕ?